ಸದಸ್ಯರಿಗೆ ಬಿಗ್ ಬಾಸ್ ಟಾಸ್ಕ್ ನೀಡುತ್ತಿದ್ದಾರೆ. ಅದುವೇ ಚಕ್ರವ್ಯೂಹ. ಈ ವಾರದ ಲಾಸ್ಟ್ ಗೇಮ್ ಯಾರ್ಯಾರು ಆಡಬೇಕು ಅಂತ ಡಿಸ್ಕಷನ್ ಅಲ್ಲಿ ಇದ್ದಾಗ ರಕ್ಷಿತಾ ಗಿಲ್ಲಿ ಹತ್ರ ಹೋಗ್ತಾಳೆ. ಆಗ ಅಶ್ವಿನಿ ಅವರಿಗೆ ಸಿಟ್ಟು ಬರುತ್ತೆ. ನೀನು ನಮ್ಮ ಟೀಮ್ ಆಗಿ ಅಲ್ಲಿ ಯಾಕೆ ಹೋಗ್ತಿದೀಯಾ, ಅವರು ನಾವು ಸೋಲ್ಲೆ ಅಂತಲೇ ಕಾಯ್ತಾ ಇರ್ತಾರೆ ಯಾವಾಗಲೂ. ಆಗ ರಕ್ಷಿತಾ ಅವರು ಅದೆಲ್ಲ ಏನಿಲ್ಲ, ನಮ್ಮದು ಪರ್ಸ್ನಲ್ ಅಂತ ಹೇಳ್ತಾಳೆ. ಆಗ ಅಶ್ವಿನಿ ಹಾಗೂ ಗಿಲ್ಲಿ ನಡುವೆ ಮಾತು ಬಂದು ಗಿಲ್ಲಿ ಒಂದು ಸಣ್ಣ ಧ್ವನಿಯಲ್ಲಿ ಮಾಡದೇ ಇದ್ರೂ ಪರವಾಗಿಲ್ಲ ಅಂತ ಹೇಳ್ತಾನೆ. ಇದು ಏನಾದರೂ ಅಂದಿದ್ರೆ ನಿಜ ಆದರೆ ಸುದೀಪ್ ಸರ್ ವೀಕೆಂಡ್ನಲ್ಲಿ ಪಕ್ಕಾ ಕ್ಲಾಸ್ ತೊಗೊತಾರೆ. ಗೇಮ್ ಆಡದೇ ಇದ್ರೂ ಪರವಾಗಿಲ್ಲ ಅಂತ ಗಿಲ್ಲಿ ಸಣ್ಣ ಧ್ವನಿಯಲ್ಲಿ ಕೇಳಿಸ್ತದೆ. ಆದರೆ ಅದು ಅಂದನ ಅಥವಾ ಅಂದಿಲ್ಲ ಅಂದರೂ ಸಹ ಯಾವ ಸಂದರ್ಭದಲ್ಲಿ ಯಾಕೆ ಅಂದ ಅಂತೇಳಿ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗ್ತದ. ಅಂದನ ಅಂದಿಲ್ಲ ಅಂತೇಳಿ ಬರೀ ಪ್ರೋಮೋನು ಡಿಸೈಡ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಪ್ರೋಮೋದಲ್ಲಿ ಹೈಲೈಟ್ ಅನ್ನು ಎಡಿಟ್ ಮಾಡಿ ಹಾಕಿರ್ತಾರೆ. ಪೂರ್ತಿ ಮಾಹಿತಿಯನ್ನು ಎಪಿಸೋಡ್ ನೋಡೇ ತಿಳ್ಕೊಬೇಕು. ಯಾಕೆ ಅಂದರೆ ನಿನ್ನೆ ನಡೆದಂಥ ಗೇಮಲ್ಲಿ ರಕ್ಷಿತಾ ಇಷ್ಟು ಹಠ ಹಿಡಿಯಲು ಗಿಲ್ಲಿ ಹೇಳಿಕೊಟ್ಟಿದ್ದೇ ಕಾರಣ ಅಂತ ಅಶ್ವಿನಿ ಮೇಡಮ್ ಅನಿಸಿರಬಹುದು. ಈಗಲೂ ಸಹ ಗಿಲ್ಲಿಯ ಮಾತನ್ನೇ ಕೇಳಲು ಹೋಗ್ತಿದ್ದಾಳಲ್ಲ ಅಂತ ಅಶ್ವಿನಿ ಮೇಡಮ್ಗೆ ಸ್ವಲ್ಪ ಸಿಟ್ಟು ಬಂದಿರಬೇಕು. ಈ ವಾರದ ಎಲ್ಲ ಟಾಸ್ಕ್ಗಳನ್ನು ನಾಮಿನೇಟ್ ತಂಡ ಗೆದ್ದಿರುವುದರಿಂದ ಈ ವಾರ ಲಾಸ್ಟ್ ಕೊಟ್ಟಂತ ಚಕ್ರವ್ಯೂಹ ಟಾಸ್ಕ್ ಅನ್ನು ನಾಮಿನೇಟ್ ತಂಡದ ರಘು ಹಾಗೂ ಅಶ್ವಿನಿ ಮೇಡಮ್ ಆ ಟಾಸ್ಕ್ ಅನ್ನು ಗೆಲ್ಲೋಕ್ಕೆ ಕಾರಣ. ಸೊ ಅವರಿಬ್ಬರನ್ನೇ ಕ್ಯಾಪ್ಟನ್ ಟಾಸ್ಕಿಗೆ ಆಯ್ಕೆಯಾಗಿ ಅವರಿಬ್ಬರಲ್ಲೇ ಒಬ್ಬರು ಕ್ಯಾಪ್ಟನ್ ಆಗಬಹುದು. ಈ ವಾರ ಮಾತ್ರ ಅಶ್ವಿನಿ ಮೇಡಮ್ ಅವರು ತುಂಬ ಚೆನ್ನಾಗಿ ಆಡಿದರು. ಗೇಮಲ್ಲೇ ಆಗಲಿ ಅಥವಾ ಮನೆಯವ್ರ ಹತ್ರ ಬೆರೆಯೋದಾಗಲಿ.